ಈ ಒಂದು ಸಣ್ಣ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಗಂಡ ಹೆಂಡತಿ ಯಾವಾಗಲೂ ಅನ್ಯೋನ್ಯವಾಗಿರ್ತಾರೆ. ಜಗಳ ಅನ್ನೋಂಥದ್ದು ಅವ್ರ ಇದರಲ್ಲಿ ಹಿಸ್ಟ್ರಿನಲ್ಲಿ ಬರೋದೇ ಇಲ್ಲ. ಪ್ರತಿ ತಿಂಗಳ ಮೊದಲನೇ ಮಂಗಳವಾರ ಇದನ್ನು ಪ್ರಾರಂಭ ಮಾಡಿ, ಪೂಜೆ ಮಾಡಿ ಹಾಕಿ. ಒಂದು ಸರಿನೂ ಜಗಳ ಆಗಲ್ಲ. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ನೋಡ್ತೀನಿ. ನಂಗೆ ಹೇಳ್ತಂದರೆ ಆಜ್ಞಾ ಚಕ್ರ ಚೆನ್ನಾಗಿ ಆಕ್ಟಿವೇಶನ್ ಆಗುತ್ತೆ. ರಿಸಿಕ್ ತೊಗೊಳ್ಳೋದನ್ನು ಇಷ್ಟಪಡ್ತೀರಾ, ರಿಸಿಕ್ ತೊಗೊಳ್ಳೋದನ್ನು ಖುಷಿ ಪಡ್ತೀರಾ, ರಿಸಿಕ್ ತೊಗೊಳ್ಳೋದನ್ನು ಎಂಜಾಯ್ ಮಾಡ್ತೀರಾ. ರಿಸಿಕ್ ತೊಗೊಂಡ್ರೆ ನಿಮ್ಮ ಕೆಲಸ ಹಾಗೆ ಆಗ್ಬೋದು. ಟೆನ್ಷನ್ನು ಗೊತ್ತಿಲ್ಲ, ಈ ಟೆನ್ಷನ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಕೋಪ, ಟೆನ್ಷನ್ನು ಅವಾಗ ಬರ್ತಾ ಇರುತ್ತೆ. ಈ ಟೆನ್ಷನ್ನು ಯಾವುದರಿಂದ ಬರುತ್ತೆ ಅಂತಂದರೆ ಖಾರ ತಿನ್ನುವುದರಿಂದ ಬರುತ್ತೆ. ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೈವೈ ಚ ವಿದ್ಮಹೇ ವಿಷ್ಣುಪತ್ನಿಂಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ ಟೆನ್ಷನ್ನು ಗೊತ್ತಿಲ್ಲ, ಈ ಟೆನ್ಷನ್ ಇತ್ತು ಅಂತಂದರೆ ಸಿಕ್ಕಾಪಟ್ಟೆ ಕೋಪ, ಟೆನ್ಷನ್ನು ಅವಾಗ ಬರ್ತಾ ಇರುತ್ತೆ. ಈ ಟೆನ್ಷನ್ನು ಯಾವುದರಿಂದ ಬರುತ್ತೆ ಅಂತಂದರೆ ಖಾರ ತಿನ್ನುವುದರಿಂದ ಬರುತ್ತೆ. ಖಾರವನ್ನು ಸೇವನೆ ಮಾಡಿದೆ, ಅದಕ್ಕೋಸ್ಕರ ಅದರಲ್ಲೂ ಸಿಹಿಮೆಣಸಿನ ಖಾರವನ್ನು, ಮೆಣಸಿನಕಾಯಿಯ ಪದಾರ್ಥವನ್ನು ತಿನ್ನೋದ್ರಿಂದ ಕೋಪ, ಟೆನ್ಷನ್ನು ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಈ ಮೆಣಸಿನಕಾಯಿಯ ಒಂದು ಪದಾರ್ಥವನ್ನು ಸೇವನೆ ಮಾಡೋದು ಕಡಿಮೆ ಮಾಡಿ, ಅದರ ಬದಲು ಮೆಣಸನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ, ಸೇವನೆ ಮಾಡಿ ಒಳ್ಳೆಯದಾಗುತ್ತೆ. ಮತ್ತು ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ಟೆನ್ಷನ್ಗೆ ಜ್ಞಾನ ಮುದ್ರೆ ನೋಡಿ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಗೊತ್ತಲ್ಲ. ಇದನ್ನು 30 ನಿಮಿಷಗಳ ಕಾಲ ಮಾಡೋದ್ರಿಂದ ಟೆನ್ಷನ್ನು ನಿವಾರಣೆಯಾಗಿ ಬಿಡುತ್ತದೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ. ಮಾಡುತ್ತಿರುವಂತಹ ಯಾವುದೇ ಒಂದು ಕೆಲಸ ಕಷ್ಟ ಅಂತ ಅನಿಸ್ಕೊತು ಅಂತಂದರೆ ನೀವೇನು ಹೇಳಬೇಕು ಅಂತಂದರೆ ಮನಸ್ಸಿಗೆ ಹೇಳಬೇಕು, ಇದು ಕಂಫರ್ಟಬಲ್ ಝೋನಿಂದ ಹೊರಗಡೆ ಬರಬೇಕು ಅಂತ ಹೇಳ್ಕೊತಾ ಇರಬೇಕು. ನೀನು ಯಾವುದೇ ಒಂದು ಕೆಲಸ ಅಂದರೆ ನೀನು ಕಂಫರ್ಟಬಲ್ ಝೋನಿಂದ ಹೊರಗಡೆ ಬಾ, ನೀನು ಕಂಫರ್ಟಬಲ್ ಝೋನಿಂದ ಹೊರಗಡೆ ಬಾ, ನೀನು ಕಂಫರ್ಟಬಲ್ ಝೋನಿಂದ ಹೊರಗಡೆ ಬಾ. ಆಗ ನಾವು ಕೆಲಸವನ್ನು ಬಿಡದೆ ನಿರಂತರವಾಗಿ ಮಾಡಿ ಮುಗಿಸುತ್ತೇವೆ. ಏನು ಹೇಳಿ, ಕಂಫರ್ಟಬಲ್ ಝೋನಿಂದ ನಾವು ಹೊರಗಡೆ ಬಂತು ಅಂತಂದರೆ ನಾವು ನಿರಂತರವಾಗಿ ಆ ಒಂದು ಕೆಲಸ ಹೇಳ್ತಾ ಇರಬೇಕು. ನೀನು ಕಂಫರ್ಟಬಲ್ ಝೋನ್ ಹೊರಗಡೆ ಬಾ, ಕಂಫರ್ಟಬಲ್ ಝೋನ್ ಬಾ. ಅವರು ಡಾಕ್ಟ್ರ್ ಇದ್ದರು, ಅವ್ರಿಗೇನು ಅಂತಂದರೆ ದೊಡ್ಡ MD, ಅವರು MD ಮಾಡ್ಕೊಂಡಿದ್ದಾರೆ. ಆ ಸರ್ಜನ್, ಫೇಮಸ್ ಸರ್ಜನ್, ನಮ್ಮ ಸ್ಟೂಡೆಂಟು. ಅವರು ಯಾವುದೋ ಒಂದು ಇದೇ ಸರ್ಜನ್ಗೆ ಒಂದು ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟು ಓದೋ ಎಜುಕೇಷನ್ ಬಗ್ಗೆ ನಂತರ ಬಂದರು, ಯಂತ್ರ ಮಾಡಿಸ್ಕೊಂಡ್ರು, ತಾಯ್ತೆ ಮಾಡಿಸ್ಕೊಂಡು ತುಂಬ ಚೆನ್ನಾಗೋದು MD ಆದರು. ಅವ್ರಿಗೇನು ಅಂತಂದರೆ ಈ ಆಪ್ರೇಷನ್ ಮಾಡೋದಕ್ಕೆ ಬೋರ್ ಆಗುತ್ತಂತೆ. ಅದಕ್ಕೆ ನಾನೇನು ಹೇಳಿದೆ, ಇಲ್ಲ ನೀವು ಮಾಡಿ, ನನಗೆ ಪೂಜೆ ಪುನಸ್ಕಾರ ಏನೋ ಮಾಡಿಕೊಟ್ಟೆ ನಂದು. ಆದರೂ ಕೂಡ ಒಂದು ಮಾತನ್ನು ಹೇಳಿದೆ, ನೀವೇನೋ ಗುರುಗಳೇ ನಮ್ಮ ಆಪ್ರೇಷನ್ ಮಾಡ್ತು ಅಂತಂದರೆ ನಾವು 24 ಅವರ್ಸು ಅಂದರೆ ಜಾಸ್ತಿ ನಾವು ಎಫರ್ಟ್ಸ್ ಹಾಕಬೇಕು, 4 ಅವರ್ ನಿಂತಿರಬೇಕು. ನನ್ನ ಹೆಂಡ್ತಿ ಬೇರೆ ಕಾಟ ಕೊಡ್ತಾ ಇರ್ತೀನಿ, ನೀವು ಹೆಂಡ್ತಿ ಬಗ್ಗೆ ತಲೆ ಕೆಡಿಸ್ಕೊಡಿ, ಒಂದು ತಂತ್ರ ಕೊಡ್ತೀನಿ, ಸೈಲೆಂಟ್ ಆಗ್ತಾರೆ, ನೀವು ಹೇಳಿದ ಮಾತು ಕೇಳ್ತಾರೆ. ನೀವು ಫಸ್ಟು ನೀವು ಇದನ್ನು ಮಾಡ್ಕೊಳ್ಳಿ. ಇಲ್ಲ ನಾನು ಆಪ್ರೇಷನ್ ಮಾಡಬೇಕು, ಅವಳು ಬೈದಿರೋದೇ ನನಗೆ ಬರುತ್ತೆ, ಏನು ಮಾಡೋದು ಅಂತ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೇನು ಅಂತಂದರೆ ಕಂಫರ್ಟಬಲ್ ಝೋನಿಂದ ಹೊರಗಡೆ ಬರಬೇಕು. ಅಂದರೆ ಅಚ್ಚುಕಟ್ಟಾಗಿರಬೇಕು. ಅವ್ರೇನು ಕನ್ಸಲ್ಟೇಷನ್ ಬರ್ತಾರೆ, ಮಾತಾಡ್ಬಿಡ್ತಾರೆ, ಕಳಿಸ್ತಾರೆ, ಕೂತ್ಕೊಂಡಿರ್ತಾರೆ, ನರ್ಸ್ ಇರ್ತಾರೆ, ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ, ಎಲ್ಲ ಇದು ನೋಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಕೂತ್ಕೊಂಡು ಬರೀ ಅಂಥದ್ದು. ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗದ ಆನ್ಲೈನ್ ಕ್ಲಾಸನ್ನು ಕೂಡ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಾನು ಹೆಚ್ಚಿನ ಮಾಹಿತಿ ನಮ್ಗೆ ಆಫೀಸಲ್ಲಿ ನೀವು ಫೋನ್ ಮಾಡಿ ತಿಳ್ಕೊಳ್ಳಿ. ಈ ಒಂದು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸ್ ಇದು. ಕುಂಡಲಿ ಜಾಗೃತಿ ಆಗುತ್ತೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞಾ ಸಹಸ್ರ ಚಕ್ರಗಳ ಆಕ್ಟಿವೇಶನ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ಮಾಡ್ಕೊಂಡು ಹಣಕಾಸಿನ ಸಮಸ್ಯೆ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಮು ಮತ್ತು ಜನವಶೀಕರಣ, ಧನವಶೀಕರಣ ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಟೋಟಲ್ ಒಂದು ಸೂಪರ್ ಹ್ಯೂಮನ್ ಆಗ್ತೀರ ನೀವು, ಹೀರೋಯಿನ್ಗಳ ಥರ ಆಗ್ತೀರ. ಅಷ್ಟು ಅದ್ಭುತವಾದಂತಹ ಒಂದು ಆನ್ಲೈನ್ ಕ್ಲಾಸು ಇದನ್ನು ನೀವು ಮಿಸ್ ಮಾಡದೆ ಜಾಯ್ನ್ ಆಗಿ. ಖಂಡಿತವಾಗ್ಲೂ ಚೆನ್ನಾಗಿ ಆಗೇ ಆಗ್ತೀರ, ಒಳ್ಳೇದಾಗೇ ಆಗ್ತೀರ. ನಾನು ಹೇಳ್ಕೊಟ್ಬಿಡ್ತೀನಿ, ಅದನ್ನು ಮಾಡ್ಕೊಳ್ಳಿ.
48 ಡೇಸಲ್ಲಿ ನಿಮ್ಮ ಜೀವನದ ಒಂದು ಬದಲಾವಣೆ ಗೊತ್ತಲ್ಲ. ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು, ಇದನ್ನು ಮಿಸ್ ಮಾಡಿಬಿಡಿ. ಕುಂಡಲಿ ತಂತ್ರ, ಈ ಕುಂಡಲಿ ತಂತ್ರ ಒಂದೊಂದೇ ಬೀಜ ಮಂತ್ರಗಳು ಹೇಳ್ತಾ ಹೋಗ್ತು ಅಂತಂದರೆ ನಿಮ್ಮ ದೇಹದಲ್ಲಿ ಚಕ್ರಗಳ ಕ್ಲೀನಾಗಿ ತುಂಬ ಚೆನ್ನಾಗಿ ತಿರ್ತಾ ಹೋಗ್ತದೆ. ನೀವು 1 ಲಕ್ಷ ದುಡಿತಾರೆ, 2 ಲಕ್ಷ ದುಡಿತೀರ. ನೀವು ಒಬ್ಬರು ಇಬ್ಬರು ನಿಮ್ಮನ್ನು ಇಷ್ಟಪಡ್ತಾರೆ, 100 ಜನ ಇಷ್ಟಪಡಂಗೆ ಆಗ್ತಾರೆ ಗೊತ್ತಲ್ಲ. ಎಲ್ಲರೂ ನಿಮ್ಮ ಮಾತನ್ನು ಕೇಳುವಾಗ ಆಗುತ್ತೆ, ನಿಮಗೆ ಒಳ್ಳೆಯ ಆರೋಗ್ಯ ಸ್ಥಿತಿ ಬಂದ್ಬಿಡ್ತದೆ ಗೊತ್ತಲ್ಲ. ಯಾವುದೇ ರೀತಿಯಂಥ ಸಮಸ್ಯೆಗಳು, ಕಾನೂನಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಸೋಷಿಯಲ್ ಸ್ಟೇಟಸಲ್ಲಿ ಯಾವ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಮಿಸ್ ಮಾಡದೆ ನೀವು ಎಲ್ಲರೂ ಕೂಡ ಜಾಯ್ನ್ ಆಗಿ ಹೆಚ್ಚಿನ ಮಾಹಿತಿಗೆ ನಮ್ಮ ಕಚೇರಿಗೆ ಅಂದರೆ ಆಫೀಸ್ಗೆ ನೀವು ಕಾಲ್ ಮಾಡಿ ಫುಲ್ಲು ಡೀಟೇಲ್ಸನ್ನು ನೀವು ತಿಳ್ಕೊಬೋದು ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸ್. ಕುಂಡಲಿನಿ ತಂತ್ರ ಹಾಗೂ ಮುದ್ರಾ ಯೋಗ, ಮುದ್ರೆಗಳಿಂದನೂ ಕೂಡ ಇವು ಅನೇಕ ರೀತಿಯಂಥ ಕಾಯಿಲೆಗಳನ್ನು ಗುಣ ಮಾಡ್ಕೊಬಿಡ್ಬೋದು ಗೊತ್ತಲ್ಲ. ಈ ಆನ್ಲೈನ್ ಕ್ಲಾಸ್ಗೆ ಮರೆಯದೆ ಮಿಸ್ ಮಾಡದೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಆಮೇಲೆ ರಿಸಲ್ಟ್ ನೋಡಿ ಗೊತ್ತಲ್ಲ. ಈಗಾಗಲೇ ಸಾಕಷ್ಟು ಜನ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ನೀವು ಕೂಡ ಭಾಗಿಯಾಗಿದ್ದರೆ ಉಪಯೋಗ ಪಡ್ಕೊಳ್ಳಿ. ನಾನು ಹೇಳ್ದೆ ನೋಡಿ, ನೀವು ಒಂದು ಆಪ್ರೇಷನ್ ಮಾಡ್ತು ಅಂತಂದರೆ 15 ಡೇಸ್ಗೆ ಆಗುವಂಥ ಕನ್ಸಲ್ಟೇಷನ್ ಫೀಸ್ನ ಒಂದೇ ಆಪ್ರೇಷನ್ ತೊಗೋಬೋದು, ಬರೀ 4 ಅವರ್ 5 ಅವರಲ್ಲಿ. ನೀವು ಓದಿದ್ದೀರಾ, ನಿಮಗೆ ಟ್ಯಾಲೆಂಟ್ ಇದೆ, ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿದೆ. ಫಸ್ಟು ಕಂಫರ್ಟಬಲ್ ಝೋನಿಂದ ಹೊರಗಡೆ ಬನ್ನಿ ಗೊತ್ತಲ್ಲ. ರಿಸ್ಕ್ ತಗೊಳ್ಳೋದನ್ನೇ ಇಷ್ಟಪಟ್ಬಿಡ್ಬೇಕು. ಆವಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸಕ್ಸಸ್ ಆಗಿ ಬಿಡುತ್ತದೆ. ಹಾಗೆ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ನೀವು ಮನಸ್ಸಿಗೆ ಹೇಳ್ತಾ ಇರಬೇಕು, ನಾನು ಕಂಫರ್ಟಬಲ್ ಝೋನಿಂದ ಹೊರಗಡೆ ಬರಬೇಕು, ಕಂಫರ್ಟಬಲ್ ಝೋನಿಂದ ಹೊರಗಡೆ ಬೇಕು, ಹಂಗೆ ಹೇಳ್ತಂದರೆ ಆಜ್ಞಾ ಚಕ್ರ ಚೆನ್ನಾಗಿ ಆಕ್ಟಿವೇಶನ್ ಆಗುತ್ತೆ. ರಿಸ್ಕ್ ತೊಗೊಳ್ಳೋದನ್ನು ಇಷ್ಟಪಡ್ತೀರಾ, ರಿಸ್ಕ್ ತೊಗೊಳ್ಳೋದನ್ನು ಖುಷಿ ಪಡ್ತೀರಾ, ರಿಸ್ಕ್ ತೊಗೊಳ್ಳೋದನ್ನು ಎಂಜಾಯ್ ಮಾಡ್ತೀರಾ. ರಿಸ್ಕ್ ತೊಗೊಂಡ್ರೆ ನೀವು ಕೆಲಸ ಆಗೇ ಆಗಿಬಿಡುತ್ತೆ ಗೊತ್ತಲ್ಲ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ಪದೇ ಪದೇ ಹೇಳ್ಕೊಳ್ಳಿ. ಕಂಫರ್ಟಬಲ್ ಝೋನ್, ನಾನು ಆರಾಮಾಗಿರ್ತೀನಿ, ನಿಮ್ಮದೇ ಬೇಡ. ನೀವು ಕಷ್ಟನ ಡಿವೈಡ್ ಮಾಡೋದಕ್ಕಿಂತ ಒಂದೇ ಸರಿ ನೀವು ಕಷ್ಟಪಟ್ಬಿಡ್ತಾರೆ, ನೀವು ಮಿಕ್ಕಿದೆಲ್ಲ ನೀವು ಡಿವೈಡ್ ಮಾಡ್ಕೊಬಿಡ್ಬೋದು, ಈಸಿಯಾಗಿ ಇದ್ಬಿಡ್ಬೋದು. ಹಾಗೆ ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಆಜ್ಞಾ ಚಕ್ರ ಆಕ್ಟಿವೇಶನ್ ಆಗೋದ್ರಲ್ಲಿ 2 ಮಾತಿಲ್ಲ. ಇದು ವಿಶೇಷವಾದ ಕುಂಡಲಿ ತಂತ್ರದ ವಿಚಾರ. ಈ ಒಂದು ಸಣ್ಣ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಗಂಡ ಹೆಂಡತಿ ಯಾವಾಗಲೂ ಅನ್ಯೋನ್ಯವಾಗಿರ್ತಾರೆ. ಜಗಳ ಅನ್ನೋಂಥದ್ದು ಅವ್ರಿಗೆ ಇದರಲ್ಲಿ ಹಿಸ್ಟ್ರಿನಲ್ಲಿ ಬರೋದೇ ಇಲ್ಲ. ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ನೋಡಿ, ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಗಂಡ ಹೆಂಡತಿಗೆ ಜಗಳ ಆಗೋದೇ ಇಲ್ಲ. ಏನಂತಂದ್ರೆ ನವಗ್ರಹ ಧಾನ್ಯವನ್ನು, 9 ಥರದ ನವಗ್ರಹ ಧಾನ್ಯವನ್ನು, ಈ ನವಗ್ರಹದ ಪಾಕೆಟು ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ ಗೊತ್ತಲ್ಲ. ಹೆಸರುಬೇಳೆ, ತೊಗರಿಬೇಳೆ, ಭತ್ತ ಮತ್ತು ಎಳ್ಳು, ಇದೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಈ 9 ಥರದ್ದು ಒಂದು ಇದು ಅವರೆಕಾಳು, ಉದ್ದಿನ ಕಾಳು, ಇದೆಲ್ಲ 9 ಥರದ್ದು. ಇದೆಲ್ಲವನ್ನು ಚಿಕ್ಕ ಪ್ಯಾಕೆಟ್ ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಒಂದು ತಾಮ್ರದ ಚುಂಬಿನಲ್ಲಿ ಹಾಕಬೇಕು. ನೋಡಿ, ಈ ನವಗ್ರಹ ಧಾನ್ಯ ಏನಕ್ಕೆ ಗಂಡ ಹೆಂಡತಿ ಜಾಸ್ತಿ ಜಗಳ ಆಡ್ತಾರೆ ಅಂತಂದರೆ ಇವರ ಒಂದು ಇದೇ ಬೇರೆ, ರಾಶಿ ನಕ್ಷತ್ರನೇ ಬೇರೆ, ಅವರ ಒಂದು ಈ ರಾಶಿ ಮತ್ತು ನಕ್ಷತ್ರಗಳು ಏರುಪೇರುಗಳು ಆಗುತ್ತಲೇ ಇರುತ್ತವೆ. ಆವಾಗ ಮನಸ್ಸಿನ ಮೇಲೆ ತೊಂದರೆ ಆಗೇ ಆಗುತ್ತೆ ಗೊತ್ತಲ್ಲ. ಆವಾಗ ಸ್ವಲ್ಪ ಮನಸ್ಸಿನಲ್ಲಿ ವ್ಯತ್ಯಾಸ ಬಂದು ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಸದಾ ತಿಂಗಳಿಗೆ ಒಮ್ಮೆ ಆದರೂ ಕೂಡ ನವಗ್ರಹ ಶಾಂತಿಯನ್ನು ನೀವು ಮಾಡಿಸಲೇಬೇಕು. ನವಗ್ರಹ ಶಾಂತಿ ದಾನವನ್ನು ಕೊಡುವಂಥದ್ದು ಗೊತ್ತಲ್ಲ. ಅದಕ್ಕೇನು ಪೂಜೆ ಹೋಮ ಅಂತಲೇ ಏನಿಲ್ಲ, ದಾನವನ್ನು ಕೊಡುವಂಥದ್ದು ನೀವು ಮಾಡಬೇಕಾಗತ್ತೆ. ನೀವು ಅದನ್ನು ಮಾಡೋದಿಲ್ಲ, ಅಕಸ್ಮಾತ್ ಮಾಡಲ್ಲ ಅಂತಂದರೆ ಈ ಥರ ಗಂಡ ಹೆಂಡತಿಗೆ ಸಮಸ್ಯೆ ಆಗುತ್ತೆ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ನಿವಾರಣೆ ಆಗಿಬಿಡ್ತದೆ. ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳಕ್ಕಾಗೋದು, ಆರ್ಡಿನರಿ ವ್ಯಕ್ತಿಗಳು ತೊಗೊಳೋದಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ನೋಡೋಕ್ಕೂ ಕೂಡ ಆಗೋದಿಲ್ಲ ಗೊತ್ತಲ್ಲ. ಭಾಳಷ್ಟು ಜನ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಅಲ್ಲದೆ ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಅದಾಗ್ತಾಯಿಲ್ಲ, ಮಕ್ಕಳಿಗೆ ಮದುವೆ ಮಾಡಬೇಕು, ಮತ್ತು ಆಸ್ತಿ ಗೀಸ್ತಿ ಅಂತ ಏನೂ ಮಾಡಿಲ್ಲ ಗುರುಗಳೇ, ಏನು ಮಾಡೋದು ತಲೆ. ನಮಗೆ ಕಣ್ಣು ಮುಂದೆ ಇರೋಂಥ ಹುಡುಗರೆಲ್ಲ ನಾವು ಬುದ್ಧಿ ಹೇಳ್ತೀವಿ, ಜೀವನದಲ್ಲಿ ಮುಂದೆ ಬಂದು ದುಡ್ಡು ಸಂಪಾದನೆ ಮಾಡೋಂತೆ, ಅವರು ಸಂಪಾದನೆ ಮಾಡಿಬಿಟ್ಟು ಫಾರಿನ್ ಟೂರ್ಗೆಲ್ಲ ಹೋಗಿ ಚಿನ್ನ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರ್ ತೊಗೊಂಡು ಜೋರಾಗಿದ್ದಾರೆ ಗುರುಗಳೇ. ಆದರೆ ನಾವು ಇನ್ನೂ ಹಂಗೆ ಇದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಂಗೆ ನಿಮ್ಮ ಹಣಕಾಸಿನ ಅಡೆತಡೆಗಳು ಆಗೋದೇ ಇಲ್ಲ.
ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಅತ್ಯದ್ಭುತವಾದಂಥ ಒಂದು ಯಂತ್ರ ಇದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗ್ತಾ ಬರ್ತೀವಿ. ವಿಶೇಷವಾದಂಥ ಒಂದು ಯಂತ್ರ. ಸಾಮಾನ್ಯವಾದಂಥ ವ್ಯಕ್ತಿಗಳಿಗೆ ಇದು ಸಿಗೋದೇ ಇಲ್ಲ, ಗೊತ್ತಲ್ಲ. ತುಂಬ ಚೆನ್ನಾಗಾಗತ್ತೆ, ಒಳ್ಳೆಯದಾಗೇ ಆಗುತ್ತೆ ಬರುತ್ತೆ. ಇದು ಅದ್ಭುತವಾದಂತಹ ಒಂದು ಯಂತ್ರ. ಹಾಗಾಗಿ ಮರೆಯದೇ ಇದನ್ನು ಜೀವನದಲ್ಲಿ ಅಳವಡಿಸಿ. ಹಣಕಾಸಿಗೆ ಪ್ರಾಬ್ಲಮ್. ಎಂಥ ಸಾಲ ಇದು, ಎಷ್ಟೊಂದು ಜನ ಸೈಟ್ ತೊಗೊಂಡು ಮನೆ ಕಟ್ಟಿಬಿಟ್ಟಿದ್ದಾರೆ. ಸಾಲ ಅದನ್ನು ತೊಗೊಂಡೋಗಿ 6 ತಿಂಗಳು ವರ್ಷದೊಳಗೆ ಸಾಲ ತೀರಿಸ್ಬಿಟ್ಟಿದ್ದಾರೆ. ನಿಮ್ಗೆ ಫುಲ್ ಆಗಲಿ 50% ತಿರಲಿ ಬಿಡಿ, ಗ್ರೇಟ್ ಅಲ್ವಾ. ಆಗದೇ ಇರೋಂಥ ಸಾಲ ತಿರದೇ ಇರೋಂಥದ್ದು 5 ವರ್ಷ 10 ವರ್ಷದಿಂದ ತೀರ್ತನ ಗ್ರೇಟ್ ಅಲ್ವಾ. ಅದಕ್ಕೋಸ್ಕರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ನೀವೇನು ಮಾಡಿ ಅಂತ ಅಂದರೆ, ನೀವು ಒಂದು ತಾಮ್ರದ ಚೊಂಬಿನಲ್ಲಿ ನೀವು ನವಗ್ರಹ ಧಾನ್ಯಗಳನ್ನೆಲ್ಲ ಹಾಕಿ ಗಂಡ ಹೆಂಡತಿಯ ಹೆಸರನ್ನ ಬರುತ್ತೆ. ಎಲ್ಲ ಪಾಕೆಟನ್ನು ಓಪನ್ ಮಾಡಿ ತಾಮ್ರದ ಚೊಂಬಳ ಹಾಕಿ ಸ್ವಲ್ಪ ಹಾಕಿದ್ರೂ ಸಾಕು. ಎಲ್ಲವನ್ನು ಮಿಕ್ಸ್ ಮಾಡಿಬಿಡಿ, ಸ್ವಲ್ಪ ಹಾಕಿ 9 ದಿನಗಳ ಕಾಲ ನೀವೇನು ಮಾಡಿ ಅಂತ ಅದರ ಮೇಲೆ ಬಟ್ಟೆಯನ್ನು ಹಾಕಿ ಅದನ್ನು ಬಾಯನ್ನು, ಈ ತಾಮ್ರ ಚೊಂಬಿರುತ್ತಲ್ಲ ಬಾಯನ್ನು ಕಟ್ಟಿ ನೀವು ಪ್ರತಿದಿನ ಪೂಜೆ ಮಾಡಿ. ಮಾಮೂಲಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹುವೇ ಕೇತುವೇ ನಮಃ ಅಂತ ಪೂಜೆ ಮಾಡಿ 9 ದಿನ ಆದ ನಂತರ ಅದನ್ನು ಗಿಡಕ್ಕೆ ಚೆಲ್ಲಿ. ಪ್ರತಿ ತಿಂಗಳ ಮೊದಲನೆಯ ಮಂಗಳವಾರ ಇದನ್ನು ಪ್ರಾರಂಭ ಮಾಡಿ ಪೂಜೆ ಮಾಡಿ ಹಾಕಿ. ಒಂದು ಸರಿನೂ ಜಗಳ ಆಗಲ್ಲ. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ನೋಡ್ತೀನಿ. ಗಂಡ ಹೆಂಡತಿಗೆ ಅವಾಗವಾಗ ಜಗಳ ಆಗ್ತಾ ಇರುತ್ತೆ ಅಂತ ಹೇಳ್ತಿರಲ್ಲಪ್ಪ, ಅದಕ್ಕೋಸ್ಕರ ಇದನ್ನು ಮಾಡ್ಕೊಳ್ಳಿ, ಗೊತ್ತಲ್ಲ. ಈ ರೀತಿ ಮಾಡ್ಕೊಳ್ಳಿ, ಸರಳವಂತ ತಂತ್ರವನ್ನು ಮಾಡ್ಕೊಳ್ಳಿ. ಗಂಡ ಹೆಂಡತಿ ಅನ್ಯೋನ್ಯವಾಗಿರಿ, ಜಗಳಗಳನ್ನು ಆಡ್ಕೋಬೇಡಿ, ಸಣ್ಣ ಪುಟ್ಟದಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಮತ್ತು ಯಾರ್ಯಾರು ಗಂಡ ಹೆಂಡತಿ ಜಗಳ ಆಗ್ತಾಯಿದೆ ಮತ್ತು ಆಗಬಾರ್ದು ಅವ್ರ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನೀವು ಅಲ್ಲಿ ತಂತ್ರವನ್ನು ಮಾಡಿ, ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ಒಂದಕ್ಕೊಂದು ಸೇರಿ ಅದ್ಭುತವಾಗಿ ತುಂಬ ಚೆನ್ನಾಗಾಗ್ತಾರೆ, ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ನಾವು ಮ್ಯಾಟ್ರಿಮೋನಿ ಕೂಡ ಓಪನ್ ಮಾಡಿದ್ದೀವಿ. ಅಂತಂದರೆ ವಧುವರರ ಮಾಹಿತಿ ಕೇಂದ್ರ, ಗೊತ್ತಲ್ಲ. ಇದನ್ನು ನಮ್ಮ ಆ್ಯಪು ಇದೆ, ವೆಬ್ಸೈಟ್ www.aishwaryamatrimony.com ಅಂತಿದೆ. ಅಲ್ಲೂ ಕೂಡ ನೀವು ಪ್ರೊಫೈಲನ್ನು ಉಚಿತವಾಗಿದೆ ಅಪ್ಲೋಡ್ ಮಾಡ್ಬೋದು. ಮತ್ತು ಆ್ಯಪು ಇದೆ, ಅದರಲ್ಲೂ ಕೂಡ ಅಪ್ಲೋಡ್ ಮಾಡೋದು. ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಉತ್ತಮವಾದಂತಹ ಒಂದು ವಧುವರರು ಸಿಗ್ತಾ ಹೋಗ್ತಾರೆ. ಇಲ್ಲ ನಮ್ಮ ಹತ್ರ ಸರ್ವಿಸ್ ಬೇಕು ಅಂತಂದರೆ, ಇವಾಗ ಎಕ್ಸಾಂಪಲು ತಾಯಿ ಮಗಳು ಇರ್ತಾರೆ, ಆ ತಾಯಿ ಮಗಳು ಯಾರು ಹುಡ್ಕೋ ಅಂಥವ್ರಿಲ್ಲ, ನೀವೇ ಯಾವ್ದಾದ್ರು ಒಂದು ಪ್ರೊಫೈಲ್ ಮ್ಯಾಚ್ ಮಾಡಿಕೊಡಿ ಅಂತ ನೀವು ಕೊಟ್ಟವು ಕೂಡ ಅದು ಆ ಸರ್ವಿಸು ಕೂಡ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಬೋದು. ನಮ್ಮ ಹತ್ರ ಸಾಕಷ್ಟು ಪ್ರತಿದಿನ ಸುಮಾರು ಒಂದು ಜಾತಕಗಳು ಇದೆಲ್ಲ ಬರ್ತಾರೆ. ಒಳ್ಳೆ ಸುಸಂಸ್ಕೃತವಾದಂಥ ಒಂದು ಅರೇಂಜ್ ಮ್ಯಾರೇಜನ್ನು ಕೇಳುವಂಥದ್ದು ಒಂದು ಇದಿದೆ, ಮ್ಯಾಟ್ರಿಮೋನಿ ಇದೆ. ಅದರಲ್ಲೂ ಕೂಡ ನೀವು ಜಾಯಿನನ್ನು ಆಗ್ಬೋದು. ಆ ಒಂದು ಸರ್ವಿಸು ಕೂಡ ನಿಮಗೆ ಇರುತ್ತೆ. ನೀವು ಅದನ್ನು ಆಫೀಸ್ಗೆ ಫೋನ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೋದು. ಅಥವಾ ಉಚಿತವಾಗಿ ನೀವು ಆ್ಯಪು ಮತ್ತು ವೆಬ್ಸೈಟಲ್ಲೂ ಕೂಡ ನೀವು ಅಪ್ಲೋಡನ್ನು ಮಾಡ್ಬೋದು. ಅದು ಉಚಿತವಾಗಿರುತ್ತೆ. ಸರ್ವಿಸ್ ಬೇಕು ಅಂತಂದರೆ ಸುಮ್ಮನೆ ನೀವು ಆಫೀಸಲ್ಲಿ ಫೋನ್ ಮಾಡಿ ಯಾವ ರೀತಿ ಏನು ಅಂತ ತಿಳ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ನೀವು ಅನ್ಕೋ. ತುಂಬ ಡಾಕ್ಟ್ರು, ಇಂಜಿನಿಯರು ಮತ್ತು ಬಿಸ್ನೆಸ್ ಪ್ರೊಫೆಷನ್ಸು, IT BTಲಿ ಇರೋ ತುಂಬ ಜನ ಇದ್ದಾರೆ. ನಮಗೆ ಕಡಿಮೆ ಅಂತಂದರೆ ಒಂದು 500-600 ಪ್ರೊಫೈಲ್ಸ್ ಇದ್ದಾವೆ. ಅದ್ರಲ್ಲಿ ನಿಮ್ಗೆ ಎಲ್ಲ ಕ್ಯಾಸ್ಟ್ ಅವರು ಗೊತ್ತಲ್ಲ, ಎಲ್ಲ ನಮ್ಮ ಹಿಂದೂ ಕಮ್ಯುನಿಟಿ ಎಲ್ಲ ಕ್ಯಾಸ್ಟ್ಗಳದ್ದು ಕೂಡ ನಮ್ಮ ಹತ್ರ ಇದ್ದಾವೆ ಪ್ರೊಫೈಲು. ನೀವು ಅದನ್ನು ಮ್ಯಾಚಿಂಗ್ ಮಾಡ್ಕೋಬೋದು, ಗೊತ್ತಲ್ಲ. ಹಾಗಾಗಿ ಇದು ವಿಶೇಷವಾದಂಥ ಒಂದು ಮಾಹಿತಿ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಇದ್ರ ಕೂಡ ಉಪಯೋಗವನ್ನು ನೀವು ತಗೋಬೋದು.